ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವು ಮಿತ್ರ ಪಕ್ಷಗಳಿಗೆ ಬೆಣ್ಣೆಕೊಟ್ಟು ಕಾಂಗ್ರೆಸ್ ಸರ್ಕಾರವಿರುವ ಕರ್ನಾಟಕದಂತಹ ರಾಜ್ಯಗಳಿಗೆ ಸುಣ್ಣ ಕೊಡುವ ಪದ್ಧತಿ ಈಗಲೂ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ಅನುದಾನ ಪಕ್ಷಪಾತ ಮುಂದುವರೆದಿದೆ. ಈಗ ಕೂಡ ಮಿತ್ರ ಪಕ್ಷಗಳ ಆಡಳಿತ ಆಂಧ್ರಪ್ರದೇಶ, ಬಿಹಾರ ರಾಜ್ಯಗಳಿಗೆ ಬಾಚಿ ಕೊಟ್ಟರೆ ಕರ್ನಾಟಕಕ್ಕೆ ಕೊರತೆ ಅನುದಾನವನ್ನ ನೀಡಿ ಅನ್ಯಾಯ ಮುಂದುವರೆಸಿದೆ. ಬಿಹಾರ ಮತ್ತು ಆಂಧ್ರಪ್ರದೇಶಗಳಿಗೆ ಈ ವರ್ಷಕ್ಕೆ ತಲಾ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಡಲಾಗುತ್ತಿದೆ. ರಾಜ್ಯಕ್ಕೆ ಅನುದಾನ ಚಿಲ್ಲರೆ ಕೋಟಿಗಳಲ್ಲಿ ಇದೆ. ಕಳೆದ 19 ತಿಂಗಳುಗಳಲ್ಲಿ ಬಳ್ಳಾರಿ ಚಿಕ್ಕಜಾಜೂರು ರೈಲು ಮಾರ್ಗ, ಬೆಂಗಳೂರು ಮೆಟ್ರೋ 3ನೇ ಹಂತ 2ಕ್ಕೆ ಮಾತ್ರ ಕೇಂದ್ರ ಹಸಿರು ನಿಶಾನೆ ತೋರಿಸಿದೆ. ಇವುಗಳಲ್ಲಿ ಕೇಂದ್ರದ ಪಾಲು 20%, ಉಳಿದದ್ದೆಲ್ಲ ರಾಜ್ಯದಾದ್ರೂ ಬಿಜೆಪಿ ಪುಂಗಿಗೇನು ಕೊರತೆಯಿಲ್ಲ ಎನ್ನುತ್ತಾರೆ ಕಾಂಗ್ರೆಸ್ ನಾಯಕರು. ಮೇಕೆದಾಟು ಸಹಿತ ರಾಜ್ಯದ 20ಕ್ಕೂ ಹೆಚ್ಚು ಯೋಜನೆಗಳು ಕೇಂದ್ರದ ಬಳಿ ನೆನೆಗುದಿಗೆ ಬಿದ್ದಿವೆ. ಕರ್ನಾಟಕದ 24 ಇಲಾಖೆಗಳ ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದ ಬಳಿ ಬಿದ್ದಿವೆ. ಅವುಗಳಿಗೆ ಬಲಿಪೀಠವಷ್ಟೇ ಕಾಣುತ್ತಿದೆ. ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿಯವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜೊತೆಗೆ ನಾನಾ ಗುಸುಗುಸು ಪಾರ್ಟಿಗಳಲ್ಲಿ ಪಾಲ್ಗೊಳ್ಳುತ್ತಾರೆ. 1000 ಕೋಟಿ ಎಂದು ಹೇಳಿ ಹೊರಡುವುದು ಮಾಮೂಲಿಯಾಗಿದೆ. ವಿಶಾಖಪಟ್ಟಣದ ಉಕ್ಕು ಕಾರ್ಖಾನೆಗೆ ಕೋಟಿ, ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಕೋಕ್ ಎಂಬುದು ಕೂಡ ಕೇಂದ್ರದ ನೀತಿಯಾಗಿದ್ದು, ಕರ್ನಾಟಕದ ಸಂಸದರು ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಬಾಯಿ ತೆರೆಯದಿರುವುದು ಕಣ್ಣಿಗೆ ಕಾಣುವ ಸತ್ಯ ಎನ್ನುತ್ತಾರೆ ಆರ್ಥಿಕ ತಜ್ಞರು.